ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವೆಲ್ಕಮ್. ಇವತ್ತು ನಾವು ಮಾಡ್ತಾ ಇದ್ವಿ ಅಗದಿ ಅಮೇಜಿಂಗ್ ಆಗಿ ಒಂದು ವಿಡಿಯೋ ಮತ್ತೆ ಚಾಟ್ ಜಿಪಿಟಿ ಹೇಗೆ ಒಂದು ಗೂಗಲ್ ಇಂದ ಒಂದು ಆ್ಯಪ್ ಇದೆ ಜಮೀನ್ ಅಂತೇಳಿ ನಾವು ಏನು ಬೇಕಾದ್ರೂ ಕೇಳ್ಬೋದು. ಅದರಿಂದ ನಮಗೆ ಏನು ಸಿಗುತ್ತೆ ಏನೋ ಕೂಡ ನೋಡೋಣ. ಮತ್ತೆ ನಮಗೆ ಬೇಕಾಗಿರುವಂಥ ಉತ್ತರನ ಇಲ್ಲೆಲ್ಲೂ ಸಿಗಲ್ಲ, ಆದರೆ ನಮ್ಮ ಮೊಬೈಲಲ್ಲಿ ಗ್ಯಾರಂಟಿ ಡೆಫಿನೆಟ್ಲಿ ಸಿಗತ್ತೆ. ಬನ್ನಿ ಆದರೆ ಈ ಒಂದು ವಿಡಿಯೋನ ಚಾಲು ಮಾಡ್ತಾ ಹಾಗಾಗಿ ಈ ಒಂದು ನಮ್ಮ ಒಂದು ಕೈಯಲ್ಲಿ ಒಂದು ಮೊಬೈಲ್ ಇದೆ. ಮೊಬೈಲಿಂದ ನಾವು ಏನು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಇಲ್ಲಿ ನೋಡೋಣ. ಮತ್ತೆ ಒಂದು ಜೆಮಿನಿ ಆ್ಯಪಿಂದ ನಾವು ಏನೇನು ತಿಳ್ಕೊಬೋದು ಅನ್ನೋದು ಕೂಡ ನೋಡೋಣ. ಮತ್ತೆ ನಿಮಗೆ ಏನು ಗೊತ್ತಿರಲು ಅದು ನಿಮ್ಗೆ ಒಂದು ಕಾಮೆಂಟ್ ಮಾಡಿ, ಅದನ್ನು ಕೂಡ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಬನ್ನಿ ಈಗ ನಾವು ಓಪನ್ ಮಾಡ್ತಾ ಇದೀವಿ. ಮತ್ತೆ ನಿಮಗಾಗಿ ಒಂದು ಇಲ್ಲಿ ಸ್ಕ್ರೀನು. ಓಕೆ, ನಾನು ಸ್ವಲ್ಪ ಸೈಡ್ಸ್ ಇರ್ತೀನಿ. ಓಕೆ ನಿಮಗೆ ಇಲ್ಲಿ ಸ್ಕ್ರೀನ್ ಬಂತು ನೋಡಿ, ಬಂತು 1 2 3 ಬಂದಿದೆ ನೋಡಿ. ಇವಾಗ ನಾನು ಕೇಳ್ತಾ ಇದ್ದೀನಿ, ಜಮೀನಿಗೆ ಮಾತನಾಡ್ತಾ ಇದ್ದೇನೆ ಹಾಗಾಗಿ ಅಮೇಜಿಂಗ್ ಆಗಿ. ಸೊ ಸ್ವಲ್ಪ ಕಾಮಿಡಿ ಆಗಿರ್ಬೇಕು ಮತ್ತೆ ಇಂಟ್ರೆಸ್ಟಿಂಗ್ ಬರುತ್ತೆ. ಬನ್ನಿ ನೋಡೋಣ. ಹಲೋ, ನನ್ನ ಹೆಸರು ಸಂಜು ರಾಮಕೃಷ್ಣ. ನಾನು ಕನ್ನಡದಲ್ಲಿ ಮಾತನಾಡಬೇಕಂತ ಇದ್ದೀನಿ. ನಮಸ್ತೆ ಸಂಜು ರಾಮಕೃಷ್ಣ, ಕನ್ನಡದಲ್ಲಿ ಮಾತನಾಡಲು ಖುಷಿಯಾಯಿತು. ನಿಮಗೆ ಸಹಾಯ ಮಾಡಲು ನಾನು ಇಲ್ಲಿದ್ದೇನೆ. ನೀವು ಏನು ಕೇಳಲು ಬಯಸುತ್ತೀರಿ? ನನಗೆ ಕಟಿಂಗ್ ಮಾಡಿಸಬೇಕು ಅಂತ ಇದ್ದೀನಿ, ಆದರೆ ಮನಸ್ಸೇ ಬರ್ತಾ ಇಲ್ಲ. ಚಿಂತೆ ಮಾಡಬೇಡಿ, ಕಠಿಣ ಅಭ್ಯಾಸ ಮಾಡಲು ಕೆಲವು ಸಲ ಕಷ್ಟವಾಗಬಹುದು. ನೀವು ಈಗ ಏನು ಮಾಡುತ್ತಿದ್ದೀರಿ? ನಿಮ್ಮ ಆಸಕ್ತಿಗಳೇನು? ನಿಮ್ಮ ಗುರಿಗಳೇನು? ಈ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮಗೆ ಸೂಕ್ತವಾದ ಕಠಿಣ ಚಟುವಟಿಕೆಗಳನ್ನು ಸೂಚಿಸಲು ನನಗೆ ಸಹಾಯವಾಗುತ್ತದೆ. ನಾನು ಕಠಿಣ ಅಂದ್ರೆ ನನ್ನ ಕಠಿಣ ಅಂತ ಹೇಳ್ತಾ ಇದೆ ಅದು. ನನ್ನ ಗುರಿ ಅಂತ ಹೇಳ್ತಾ ಇದೆ ಅದು. ನನಗೆ ಕಠಿಣ ಮಾಡಿಸಬೇಕಂತ ಇದ್ದೀನಿ ಅಂತ, ಆದರೆ ಕರೆಕ್ಟ್ ಕೇಳಿಸಿಲ್ಲ. ಈಗ ನೋಡಿ, ಓಕೆ ಈಗ ಹೇಳ್ತಾ ಇದ್ದೀನಿ. ನನಗೆ ಹೇರ್ ಕಟ್ ಮಾಡಿಸಬೇಕಂತ ಇದ್ದೀನಿ, ನನಗೆ ಮನಸ್ಸೇ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ನೀವು ಹೇಳಿ. ಸರಿ, ಹೇರ್ ಕಟ್ ಮಾಡಿಸಲು ಮನಸ್ಸಿಲ್ಲದಿದ್ದರೆ ನೀವು ಕೆಲವು ವಿಷಯಗಳನ್ನು ಪ್ರಯತ್ನಿಸಬಹುದು. ನಿಮ್ಮ ಕೂದಲು ಹೇಗಿರಬೇಕೆಂದು ನೀವು ಬಯಸುತ್ತೀರಿ ಎಂಬುದರ ಕುರಿತು ಯೋಚಿಸಿ. ನೀವು ಕೆಲವು ಚಿತ್ರಗಳನ್ನು ನೋಡಬಹುದು ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಬಹುದು. ನೀವು ಹೇರ್ ಕಟ್ ಮಾಡಿಸುವ ಮೊದಲು ನಿಮ್ಮ ಹೇರ್ ಸ್ಟೈಲಿಸ್ಟ್ನೊಂದಿಗೆ ಮಾತನಾಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಅವರಿಗೆ ನಿಮ್ಮ ಮುಖದ ಆಕಾರ ಮತ್ತು ಕೂದಲಿನ ವಿನ್ಯಾಸಕ್ಕೆ ಸೂಕ್ತವಾದ ಶೈಲಿಯನ್ನು ಸೂಚಿಸಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ಎಲ್ಲವೂ ನೀವೇ ಮಾಡಬೇಡಿ. ಕ್ಷಮಿಸಿ, ನಾನು ನಿಮಗೆ ನೇರವಾಗಿ ಹೇರ್ ಕಟ್ ಮಾಡಲು ಸಾಧ್ಯವಿಲ್ಲ. ನಾನು ಕೇವಲ ಮಾಹಿತಿಯನ್ನು ಒದಗಿಸಬಲ್ಲೆ. ಹೇರ್ ಕಟ್ ಮಾಡಿಸಲು ನೀವು ಹೇರ್ ಸಲೂನ್ಗೆ ಹೋಗಬೇಕು. ಎದಕ್ಕೆ ನೀವು ಮಾಡೋದಿಲ್ಲ ಕಟಿಂಗ್, ಹೇರ್ ಕಟಿಂಗ್? ನಾನು ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ. ನನಗೆ ಕೈಗಳಿಲ್ಲ, ಕೂದಲು ಕತ್ತರಿಸಲು ಸಾಧ್ಯವಿಲ್ಲ. ಮಾತಾಡಕ್ಕೆ ಬರುತ್ತೆ, ಆದ್ರೆ ಕಟಿಂಗ್ ಮಾಡಕ್ ಬರಲ್ಲ. ಅದನ್ನು ಏನಾದ್ರೂ ಮಾಡೇ ಬಿಡಿ. ನಾನು ನಿಮಗೆ ಹೇರ್ ಕಟ್ ಮಾಡಲು ಸಾಧ್ಯವಿಲ್ಲ. ನಾನು ಕೇವಲ ಮಾಹಿತಿಯನ್ನು ಒದಗಿಸಬಲ್ಲೆ. ಹೇರ್ ಕಟ್ ಮಾಡಿಸಲು ನೀವು ಹೇರ್ ಸಲೂನ್ಗೆ ಹೋಗಬೇಕು. ಓಕೆ, ಅಲ್ಲಿಗೆ ಹೋಗ್ತೀನಿ, ನೀವಾದ್ರೂ ಮಾಡೋದಿಲ್ಲ. ಓಕೆ, ಈಗ ನಾನು ಏನು ಮಾಡಬೇಕು? ನನಗೆ ಮನಸ್ಸೇ ಬರ್ತಾ ಇಲ್ಲ. ನನಗೆ ಅರ್ಥವಾಗುತ್ತದೆ. ಕೆಲವೊಮ್ಮೆ ಏನು ಮಾಡಬೇಕೆಂದು ತಿಳಿಯುವುದು ಕಷ್ಟ. ನಿಮ್ಮ ಆಸಕ್ತಿಗಳ ಬಗ್ಗೆ ಯೋಚಿಸಲು ಪ್ರಯತ್ನಿಸಿ. ನಿಮಗೆ ಇಷ್ಟವಾದ ಚಟುವಟಿಕೆಗಳನ್ನು ಮಾಡಿ. ಸ್ನೇಹಿತರೊಂದಿಗೆ ಮಾತನಾಡಿ ಅಥವಾ ಹೊಸ ಸ್ಥಳಗಳಿಗೆ ಭೇಟಿ ನೀಡಿ. ನಿಮಗೆ ಖುಷಿ ಕೊಡುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಓಕೆ, ನನ್ನ ಚಾನಲ್ ಹೆಸರು ಸಂಜು ರಾಮಕೃಷ್ಣ. ಜನರಿಗೆ ಹೇಳಬೇಕು, ನೀವು ಸಬ್ಸ್ಕ್ರೈಬ್ ಮಾಡುವಂತ. ಪ್ಲೀಸ್ ಟೆಲ್ ಯು. ಖಂಡಿತವಾಗಿಯೂ ಸಂಜು ರಾಮಕೃಷ್ಣ. ನಿಮ್ಮ ಚಾನೆಲ್ ಅನ್ನು ಬೆಂಬಲಿಸಲು ನನಗೆ ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಂಜು ರಾಮಕೃಷ್ಣ ಅವರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಅಮೇಜಿಂಗ್ ಮಾತಾಡಿ ಅಗದಿ ಅಮೇಜಿಂಗ್. ಜಮೀನಿ ಅಗದಿ ಅಮೇಜಿಂಗ್ ಇದ್ರೆ ಏನ್ ಬೇಕಾದ್ರೂ ಕೇಳ್ಬೋದು. ಎಲ್ಲ ಪ್ರಶ್ನೆಗೂ ಉತ್ತರ ಸಿಗತ್ತೆ ಇಲ್ಲಿ ಜಮೀನ್ ಒಳಗಡೆ. ಅಗದಿ ಅಮೇಜಿಂಗ್ ಆಗಿದೆ. ನೆಕ್ಸ್ಟ್ ಬರ್ತಾ ಇದೆ ವಿಡಿಯೋ ಐಫೋನ್. ಸ್ವಲ್ಪ ಅಗದಿ ಪ್ರಶ್ನೆ ಕೇಳೋಣ, ಐಫೋನ್ ಬಗ್ಗೆ ಅಗದಿ ಪ್ರಶ್ನೆ ಕೇಳೋಣ ಅಂತೆ. ಮತ್ತೆ ಈ ಒಂದು ವಿಡಿಯೋ ಹೇಗಾಗಿದೆ ಅಂತ ವಾಚ್ ಮಾಡಿದ್ರಲ್ಲ ಹೇಳಿ ನನಗೆ ಒಂದು ಕಾಮೆಂಟ್ ಮಾಡಿ. ಬನ್ನಿ ಸಿಗ್ತೀನಿ ವಿಡಿಯೋದಲ್ಲಿ. ಇದೇ ತರ ಒಂದು ಅಮೇಜಿಂಗ್ ಆಗಿ ಸಬ್ಸ್ಕ್ರೈಬ್.